ನಾವು ಈ ಸಾರಿ ರೈಲ್ವೆ ಇಲಾಖೆ, ನನ್ನ ಇಲಾಖೆ, ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು, ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಬಡ್ಜೆಟ್ ಅನ್ನ ಬೇರೆ ಇದ್ದದನ್ನ ಒಂದು ಮಾಡಿ ಅದು ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆ ಮಾಡಿದ್ಮೇಲೆ ಇಡೀ ವಿಶ್ವದಲ್ಲಿ ರೈಲ್ವೆ ಒಂದು ಗ್ರೋತ್ ಇಂಜಿನ್ ಆಗಿದೆ, ಅಭಿವೃದ್ಧಿಯ ಸಂಕೇತವಾಗಿ ಇವತ್ತು ಬೆಳೀತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಏನು 2,93,000 ಕೋಟಿ ರೂಪಾಯಿ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ನಾವು ರೈಲ್ವೆ ಜಾಲದ ಸಾಮರ್ಥ್ಯ ಇದಕ್ಕೆ ಅದನ್ನ ಲೈನ್ಗಳು ಹಾಕ್ತಕ್ಕಂಥದಕ್ಕೆ ಮತ್ತೆ ಅದರ ಸಾಮರ್ಥ್ಯವನ್ನ ಹೆಚ್ಚಿಸ್ತಕ್ಕಂಥದಕ್ಕೆ 1,13,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಸುರಕ್ಷತೆಗೆ 42,000 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೀವಿ. ಪ್ರಯಾಣಿಕರ ಸೌಲಭ್ಯಗಳಿಗೆ 11,971 ಕೋಟಿ ರೂಪಾಯಿನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅದಲ್ಲದೆ ರೈಲ್ವೆ ಬೋಗಿಗಳು ತುಂಬಾ ವರ್ಷದಿಂದ ಹಾಗೆ ಇದ್ದು ಅದನ್ನ ಎಲ್ಲೂ ಕೂಡ ಯಾರು ಅದ್ರ ಬಗ್ಗೆ ಚಿಂತನೆಯೂ ಮಾಡಿರಲಿಲ್ಲ. 3 ವರ್ಷಗಳಿಂದ ಈಗಾಗಲೇ 10,000 ಬೋಗಿಗಳ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದ ಸರ್ಕಾರ ಇವತ್ತು ಮಾಡ್ತಾ ಇದ್ದೀವಿ. ಈ ಸಾರಿ ನಾವು ಈ ವರ್ಷ 65,496 ಕೋಟಿ ರೂಪಾಯಿಗಳನ್ನ ನಾವು ಕೊಟ್ಟಿದ್ದೀವಿ. ಹೋದ ವರ್ಷ ಇದಕ್ಕೆ 63,372 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಅದಕ್ಕಿಂತ ಜಾಸ್ತಿ ಕೊಡೋದ್ರ ಮುಖೇನ ನಮ್ಮ ಏನು ಪ್ರಯಾಣಿಕರು ಓಡಾಡ್ತಕ್ಕಂಥ ಬೋಗಿಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅದಲ್ಲದೆ ವಂದೇ ಭಾರತ್ ಮತ್ತೆ ವಂದೇ ಭಾರತ್ ಸ್ಲೀಪರ್ ಕೂಡ ನಾವಿವತ್ತು ಮಾಡ್ತಾ ಇದ್ದೀವಿ. ಅದರಲ್ಲಿ 3 ವರ್ಷದಲ್ಲಿ ವಂದೇ ಭಾರತ್ ಸ್ಲೀಪರ್ ಟ್ರೈನ್ ಅನ್ನ 3 ಟ್ರೈನ್ಗಳನ್ನ ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ಕಾರ್ಯೋನ್ಮುಖರಾಗ್ತಾ ಇದ್ದೀವಿ. 2,100 ಟ್ರೈನ್ಗಳನ್ನು 2025 ಭಾರತೀಯರ ರೈಲ್ವೆ ವಿದ್ಯುದೀಕರಣ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವ್ದು 4ನೇ ಗೇಟ್ ಅಂದ್ರೆ ಯಾವ್ದು ಪೂಜೆ ಮಾಡಿದೀವಿ. ಜೇಸೂರು ಬೆಳಗಾವಿ ಅದೊಂದು 32 ಕೋಟಿ ರೂಪಾಯಿ ಆಗ್ತದೆ. ಅದು ಕೂಡ ನಮಗೆ ROB ಮಾಡೋದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾನು ವಿನಂತಿ ಮಾಡ್ತೀನಿ, ಒಂದು ರೈಲ್ವೆ ಗೇಟ್ ಇದ್ರೆ ಅದರಿಂದ ಆಗ್ತಕ್ಕಂಥ ಅನಾಹುತ ಏನು ಅನ್ನೋದನ್ನ ನಾನು 1.5 ವರ್ಷದಿಂದ ಈಚೆಗೆ ನನಗೂ ಕೂಡ ಗೊತ್ತಾಗಿದೆ. ನಮ್ಗೇನು ಅಂತದೇನು ಗೊತ್ತಿರಲಿಲ್ಲ. ಹಾಗಾಗಿ ದಯವಿಟ್ಟು ನಾನು ಹೃದಯ ಭಾಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಎಲ್ಲೋ ಒಂದ್ ಕಡೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವ್ರಿಗೆ ನಾವು 1 ಅಡಿ ಜಾಗ ತಗೊಂಡು ಕೂಡ ದುಡ್ಡು ಕೊಡ್ತೀವಿ. ಅದು ಏನ್ ದುಡ್ಡು ಕೊಡ್ತೀವಿ, ಸರ್ಕಾರ ನಿಗದಿ ಮಾಡಿದೆ ಅದ್ರ 4 ಪಟ್ಟು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿ ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಜೇಸೂರು ಬೆಳಗಾವಿ ಆದ್ರಿಂದ 55 ಕೋಟಿ ರೂಪಾಯಿ ಆಗ್ತಾ ಇದೆ. ಅದು ಒಂದು. ಜೇಸೂರು ಬೆಳಗಾವಿ ಇನ್ನೊಂದು, ಅದು ಕೂಡ 63 ಕೋಟಿ ರೂಪಾಯಿ ಆಗ್ತಾ ಇದೆ. ಮತ್ತೆ ಬೆಳಗಾವಿ ಸಾಂಬ್ರೆ ಒಟ್ಟು ವೆಚ್ಚ 40 ಕೋಟಿ ರೂಪಾಯಿ ಕೆಲಸ. ಅದು ಖಾನಾಪುರ ಜೇಸೂರು ಅದು 17 ಕೋಟಿ ರೂಪಾಯಿದು. ಹಳ್ಳಾವರ ಇವೆಲ್ಲವೂ ಕೂಡ ನಾವು ಪ್ರತಿಯೊಂದನ್ನು ಕೂಡ ಮಾಡ್ತಕ್ಕಂಥ ಆಸೆಗಳನ್ನ ಇಟ್ಕೊಂಡಿದ್ದೀವಿ. ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ನೀಡಬೇಕಾಗ್ತದೆ ಅಂತ ಹೇಳಿ ಈ ಭಾಗದ 7 ರೈಲ್ವೆ ಗೇಟ್ಗಳನ್ನ ಮಾಡ್ತಕ್ಕಂಥದಕ್ಕೆ 2 ಉದ್ಘಾಟನೆ ಮಾಡಿದ್ದೀವಿ. ಇನ್ನ 5, 6 ಪ್ರಗತಿಯಲ್ಲಿದೆ. ಆಮೇಲೆ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಅದಲ್ದಿರ ರೈಲ್ವೆ ನಿಲ್ದಾಣಗಳು ಹಳ್ಳಾವರ ಕಾಮಗಾರಿ ನಡೀತಾ ಇದೆ, ಘಟಪ್ರಭಾ ಕಾಮಗಾರಿ ಪ್ರಗತಿಯಲ್ಲಿದೆ, ರಾಯಬಾಗ, ಚಿಕ್ಕೋಡಿ ಮತ್ತೆ ಬೆಳಗಾವಿ, ಗೋಕಾಕ್ ಮತ್ತು ಧಾರವಾಡ 2 ಉದ್ಘಾಟನೆ ಆಗಿದೆ. ಬೆಳಗಾವಿ ಕೂಡ ಪ್ರಗತಿಯಲ್ಲಿದೆ. ಎಲ್ಲಾ ರೈಲ್ವೆ ಸ್ಟೇಷನ್ಗಳನ್ನು ಕೂಡ ನಾವು ಒಂದು ರೀತಿ ಏನು ಇವತ್ತು ನಮ್ಮ ಏರ್ಪೋರ್ಟ್ಗಳಿದೆ ಆ ರೀತಿ ಕೆಲಸವನ್ನು ಮಾಡ್ತಕ್ಕಂಥದಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ದೀವಿ ಅನ್ನೋ ಮಾತನ್ನ ಹೇಳಿ, ನಿಮಗೆ ಕರ್ನಾಟಕ ರಾಜ್ಯಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದು ಹಡಲ್ಸ್ ಇರೋದು ಅಕ್ವಿಜೇಷನ್. ನಿಮ್ಗೆ ಗೊತ್ತಿದೆ, ರಾಯದುರ್ಗ ತುಮಕೂರು ದಾವಣಗೆರೆ, ಹುಬ್ಬಳ್ಳಿ ಧಾರವಾಡದ ಬೆಳಗಾಂ. ನಾನು ಮಂತ್ರಿ ಆದ್ಮೇಲೆ ರಾಯದುರ್ಗ ತುಮಕೂರು 207 ಕಿಲೋಮೀಟರ್ ಅಷ್ಟು ಕೂಡ ಅಕ್ವಿಜೇಷನ್ ಮುಗಿಸಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇನೆ. ತುಮಕೂರು ದಾವಣಗೆರೆ 192 ಕಿಲೋಮೀಟರ್ ಅಷ್ಟು ಅಕ್ವಿಜೇಷನ್ ಮಾಡಿಸಿ ಆ ಕೆಲಸವನ್ನು ಮುಗಿಸಿದ್ದೇನೆ. ಬೆಳಗಾಂನಿಂದ ಏನು ನಮ್ಮ
ಧಾರವಾಡದ ಮಮ್ಮಿಗಟ್ಟಿನೇ ಅನ್ನೋದು ಮುಮ್ಮಿಗಟ್ಟಿ ಅಲ್ಲಿವರೆಗೂ ಕೂಡ ಅಕ್ವಿಜೇಷನ್ ಒಂದು ಹಂತಕ್ಕೆ ಬಂದೋಗಿದೆ. ಕೇವಲ 55 ಎಕರೆ ಜಾಗ ಇದೆ. ಅದನ್ನ ಇನ್ನೂ ಕೂಡ ಯಾಕೋ ಏನೋ ಗೊತ್ತಿಲ್ಲ, ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಒತ್ತಡವನ್ನ ತಂದ್ವಿ. ನಾನೇ ಹೋಗಿದ್ದೆ, ಇಲ್ಲೂ ಕೂಡ 2-3 ಸಾರಿ ಬಂದು ವಿನಂತಿ ಮಾಡಿದ್ದೀನಿ. ಬಂದಾಗೆಲ್ಲ ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳನ್ನು ಕೂಡ ನಾವು ವಿನಂತಿ ಮಾಡಿದ್ದೀವಿ. MB ಪಾಟೀಲ್ ಜೊತೆ ಮಾತಾಡಿದ್ದೀನಿ. ಯಾರು ಅಲ್ಲಿಯ ಶಾಸಕರಿದ್ದಾರೆ, ಮಂತ್ರಿಗಳಾದ ಸಂತೋಷ್ ಲಾಡ್ ಅವರು ಪ್ರಾಯಶಃ 2-3 ಸಾರಿ ಅವ್ರನ್ನೂ ಕೂಡ ಭೇಟಿ ಮಾಡಿದ್ದೇನೆ. ಇನ್ನು 2-3 ದಿವಸದಲ್ಲೇ ಅವ್ರನ್ನೂ ಕೂಡ ಚರ್ಚೆ ಮಾಡ್ತೀನಿ. ಆಗ್ಲಿಲ್ಲ ಅಂದ್ರೆ ಕಾನೂನು ಅಡಿಯಲ್ಲಿ ಯಾವ ರೀತಿ ಕ್ರಮ ತಗೋಬೇಕೋ ಆ ಕೆಲಸವನ್ನ ನಾವು ತಗೋತೀವಿ. 2014ರಿಂದ ಇಲ್ಲಿವರೆಗೂ 1750 ಕಿಲೋಮೀಟರ್ ಹೊಸ ಟ್ರ್ಯಾಕ್ಗಳನ್ನು ನಿರ್ಮಾಣ ಮಾಡಿದ್ದೀವಿ 2014ರಿಂದ. ಇವತ್ತು ರಾಜ್ಯದಲ್ಲಿ 3747 ಕಿಲೋಮೀಟರ್ ದೂರದ ವಿದ್ಯುತೀಕರಣ ನಮ್ಮ ಕಾಲದಲ್ಲಿ ಆಗಿದೆ. ಇದು 2014ರಿಂದ ಇಲ್ಲಿವರೆಗೂ 707 ಫ್ಲೈಓವರ್ಗಳು ಮತ್ತು ಅಂಡರ್ ಪಾಸ್ಗಳನ್ನು ನಾವು ಮಾಡಿದ್ದೇವೆ. ಯಾವುದು ಕರ್ನಾಟಕ 2014ರಿಂದ ಇಲ್ಲಿವರೆಗೂ 707 ಅಂಡರ್ ಪಾಸ್ಗಳು, ಮೇಲ್ಸೇತುವೆ, ಕೆಳ ಸೇತುವೆಗಳನ್ನು ಮಾಡಿದ್ದೀವಿ. ಕರ್ನಾಟಕದ 61 ರೈಲ್ವೆ ನಿಲ್ದಾಣಗಳನ್ನ ಆಧುನೀಕರಣಗೊಳ್ಳೋದಕ್ಕೆ 21,210 ಕೋಟಿ ರೂಪಾಯಿಗಳನ್ನ ಹೂಡಿಕೆ ಮಾಡಿದ್ದೇವೆ. ಈಗಾಗಲೇ ಸುಮಾರು ಒಂದು 5 ಪ್ರಧಾನಿಗಳು ಮಾಡಿದ್ದಾರೆ, ಮುಖ್ಯದನ್ನ ನಾವೇ